ನಾರ್ಮಲ್ ಆಗಿರೋ ಜೀವನಕ್ಕೆ ನಾರ್ಮಲ್ ಆದ ಅಡುಗೆಯನ್ನು ಮಾಡ್ತಾ ಇದ್ದೀನಿ. ಏನಂದರೆ ಇದರಲ್ಲಿ ಬಡಿ ಇಲೈಚಿ, ತೇಜ್ಪತ್ತ ಮತ್ತು ಹಾಕಿದ್ದೇನೆ. ಇದರಲ್ಲಿ ಏನು ಹಾಕೋದಂದರೆ ಜೀರಾ ಹಾಕ್ತಾಯಿದ್ದೀನಿ, ಜೀರಿಗೆ, ಮತ್ತು ಅದರಲ್ಲಿ ಈರುಳ್ಳಿ. ಈಗೇನಂದರೆ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ಹೇಳ್ತೀನಿ ಕನ್ನಡದಲ್ಲಿ ಅದಕ್ಕೆ ಮಶ್ರೂಮ್ ಇದೆ, ಗೋಡಂಬೆ ಅಂತಾರೆ, ಹಾಳು ಗೋಡಂಬೆ. ಹಾಂ, ಮತ್ತು ಹಿಂದಿ ಒಳಗೆ ಇದಕ್ಕೆ ಕುಕ್ಕುರ್ಮುತ್ತ ಅಂತಾರೆ, ಮತ್ತು ಇದು ಇಂಗ್ಲೀಷ್ನಲ್ಲಿ ಇದಕ್ಕೆ ಮಶ್ರೂಮ್ ಅಂತಾರೆ, ದಿಸ್ ಒನ್. ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಈಗ. ಯಾಕೆಂದರೆ ಏನಾದರೂ ಮಾಡಬೇಕಲ್ಲ ಊಟಕ್ಕೆ. ನನಗೊಂದು ಸ್ವಲ್ಪ ಆರಾಮೇ ಇದ್ದಿಲ್ಲಲ್ಲ, ಮೈ ಹುಷಾರೇ ಇದ್ದಿಲ್ಲ. ಅಂದರೂ ನಾನು ಏನಾದರೂ ಮಾಡಬೇಕಂತಂದು ನೋಡಿ ಉಳ್ಳಾಗಡ್ಡೆಯನ್ನು ಇದನ್ನು ಫಸ್ಟ್ ಆಫ್ ಆಲ್ ಇವತ್ತು ಏನಂದರೆ 7 days ಶುರು ಆಯ್ತಲ್ಲ, 7 ತಾರೀಕಲ್ಲ, ಇವತ್ತು ಹ್ಯಾಪಿ ರೋಸ್ ಡೇ ಇದೆ. ಓಕೆ, ರೋಸ್ ಡೇ, ಓಕೆ. ಅದಕ್ಕೆ ಇದನ್ನು ಈ ಟಮಾಟೋನ ಅಂತಾರೆ, ಏನಂತಾರೋ ಮಮ್ಮ, ಇದಕ್ಕೆ ಮಶ್ರೂಮ್ ಅಂತಾರೆ. ಅದಕ್ಕೆ ಅದನ್ನು ಕಟ್ ಮಾಡಿ ಇದನ್ನು ಬಿಸಿನೀರಲ್ಲಿ ಉಪ್ಪು ಹಾಕಿ ಕುದಿಸಿಟ್ಕೊಂಡಿದ್ದೀನಿ. ಟಮಾಟೆ ಕಟ್ ಮಾಡಿದ್ದೀನಿ. ಈಗ ನೋಡಿ ಈರುಳ್ಳಿ ಕೆಂಪಗಾಗ್ತಾ ಇದೆ. ಅದರಲ್ಲಿ ಇನ್ನೂ ಸ್ವಲ್ಪ ಕೆಂಪಗಾದ್ಮೇಲೆ ಇದರಲ್ಲಿ ಈರುಳ್ಳಿ ಹಾಕಿ ಅದರ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಗಾಗಿದೆ. ಇದರಲ್ಲಿ ನಾವು ಟಮಾಟೆಯನ್ನು ಆ್ಯಡ್ ಮಾಡ್ಕೊಳ್ಳೋದು. ಟಮಾಟೆಯನ್ನು ಹಾಕಿದ್ದು ನಾನು ಇದನ್ನು ಮತ್ತು ಮಿಕ್ಸರ್ನಲ್ಲಿ ಹಾಕಿ ಏನು ಅದನ್ನೆಲ್ಲ ಅದನ್ನೆಲ್ಲ ಮಾಡಲ್ಲ. ಅದಕ್ಕೆ ಇದರಲ್ಲಿ ಹಿಂಗೆ ನಾನು ಹಾಕಿ ನೋಡಿರಿ, ಟಮಾಟೆ ಹಣ್ಣನ್ನು ಹಿಂಗೆ ಸಿಂಪಲ್ಲಾಗಿ, ಏನು ಅದನ್ನು ಗ್ರೈಂಡ್ರಿಗೆ ಹಾಕಲ್ಲ, ಏನು ಹಾಕಲ್ಲ. ಇಷ್ಟು ಸಿಂಪಲ್ಲಾಗಿ, ಎಷ್ಟು ಚೆನ್ನಾಗಿ ಅಂದರೆ ಜಲ್ದಿ ಮಾಡಬೇಕಂದ್ರೆ ಈ ರೀತಿಯಾಗಿ ಅದನ್ನು ಮಾಡ್ಬೋದು ನಾವು. ಇದೇನು ಇದು ಅಲ್ಲ, ಹುಳಿ ಅಲ್ಲ, ಕರಡಿ ಅಲ್ಲ, ಎಲ್ಲನೂ ಗ್ರೈಂಡ್ರಿಗೆ ಹಾಕಿ. ಈಗ ಪಾಪ ಯಾರ ಮನೆಗೂ ಗ್ರೈಂಡರ್ ಇಲ್ಲ ಅಂದರೆ ಹೆಂಗೆ ಮಾಡ್ಕೊಂಡು ತಿನ್ನೋದು? ಅದಕ್ಕೆ ಎಲ್ಲರೂ ಕಟ್ ಮಾಡಿ. ನಿನ್ನೆ ನಾನು ಏನು ಮಾಡಿದ್ನಂದರೆ ಆಲೂಗಡ್ಡೆ ತರಕಾರಿ ಮಾಡಿದ್ದೆ, ಅದರಲ್ಲಿ ಉಪ್ಪು ಹಾಕೋದು ಮರ್ತುಬಿಟ್ಟಿದ್ದೆ ನಾನು. ಹಾಗೆ ನಾನು ಏನಾಗಿದೆ, ನನಗೆ ಆರಾಮಿಲ್ಲಲ್ಲ, ಹುಷಾರೇ ಇಲ್ಲ ಮೈಯಲ್ಲಿ, ಅದಕ್ಕೆ ಈ ರೀತಿ ಆಗ್ತಾಯಿದೆ ಅನ್ನಿಸ್ತಾ ಇದೆ ನನಗೆ. ನೋಡಿ, ಆಮೇಲೆ ಇದರಲ್ಲಿ ಈಗ ನಾವು ಒಂದು ನಿಮಿಷ, ಇದರಲ್ಲಿ ಇದು ಧನಿಯಾ ಪೌಡರ್ ಅಂದರೆ ಅವಿಸ್ ಕಾಳು ಪೌಡ್ರ್. ಮತ್ತು ಆಮೇಲೆ ಏನು ಹಾಕೋದಂದರೆ ಇದು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಅಂತಾರೆ ಕನ್ನಡದಲ್ಲಿ, ಅಚ್ಚ ಖಾರದ ಪುಡಿ. ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ತಿಂದರೆ. ಮತ್ತು ಇದೆ ನೋಡಿ, ಅರಿಶಿನ ಪುಡಿಯನ್ನು ಆ್ಯಡ್ ಮಾಡಿ. ಅದಾದ ಮೇಲೆ ಇದನ್ನು ಹೀಗೆ ಮಿಕ್ಸ್ ಮಾಡಿ. ಅಷ್ಟೇ ಮಿಕ್ಸ್ ಮಾಡಿದ ಮೇಲೆ ಇದರಲ್ಲಿ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ನೀರು ಕಾಸಿಯೇ ಇಟ್ಟಿರ್ತೇವೆ. 1 ನಿಮಿಷ ಬಿಸಿ ನೀರನ್ನು ಹಾಕ್ತೇನೆ. ಯಾವಾಗಲೂ ನಮ್ಮ ಮನೆಯಲ್ಲಿ ನೀರು ಕಾಯಿದೆ ನೀರಿರ್ತಾವೆ. ಬಿಸಿನೀರನ್ನು ಹಾಕಿದೆ ನಾನು. ಇದರಲ್ಲಿ ಬಿಸಿನೀರನ್ನು ಹಾಕಿ ಹೀಗೆ ಮಶ್ರೂಮು ಮೊದಲೇ ನಾನು ಬಾಯ್ಲ್ ಮಾಡಿಟ್ಟಿದ್ದೇನೆ. ನೋಡಿ, ಕುದಿತೈತದು. ಅದು ಕುದ್ದ ಮೇಲೆ ಕಟ್ ಮಾಡಿ ಹಾಕ್ಬಿಡ್ತೀನಿ. ಈಗ ನನಗೆ ಪನ್ನೀರ್ನು ಕಟ್ ಮಾಡೋಕ್ಕೆ ಬರಲ್ಲ, ನಮ್ಮ ಮನೆಯವ್ರ ಕಡೆಯಿಂದ ಕಟ್ ಮಾಡಿಸ್ತೀನಿ. ಇದು ಮಶ್ರೂಮು, ಇದು ಧನಿಯಾ, ಕೊತ್ತಂಬರಿ. ಈಗ ಇದನ್ನು ಬಿಸಿನೀರಂಕರ್ ಕಾಯ್ತಾ ಇರ್ತಾವೆ ನಮ್ಮ ಮನೆಯಾಗ ಯಾವಾಗಲೂ. ಈಗ ನೋಡ್ರಿ, ಇದನ್ನು ಹಾಕ್ತಾಯಿದ್ದೀನಿ, ಮಶ್ರೂಮ್ನ. ಇದನ್ನು ಮೊದಲೇ ನಾನು ಬಿಸಿನೀರಲ್ಲಿ ಕುದಿಸಿಟ್ಟಿದ್ದೀನಿ. ಮತ್ತೀಗ ಪನ್ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಮಶ್ರೂಮ್ ಪನ್ನೀರ್ ಸಿಂಪಲ್ ರೆಸಿಪಿ.
ನಾ ಜಾಸ್ತಿ ಅದು ಇದು ಹೋಗಲೆ ಬಾರೆಲೆ ಕತ್ತಿ ಅನ್ನೋದು ಏನಿಲ್ಲ ಇದ್ರಾಗ. ಬರೀ ಉಳ್ಳಾಗಡ್ಡಿ ಟೊಮೆಟೊನು ಕಟ್ ಮಾಡಿ ಪಟ ಪಟ ಒಗ್ಗರಣೆ ಕೊಡಿ, ಪಟ ಪಟವನ್ನು ಮಾಡಿ ಪಟ ಪಟವಾಗಿ ತಿನ್ನಿರಿ. ನೋಡ್ರಿ ಇಲ್ಲೇ ಇಲ್ಲ ಆಯ್ತು ನಮ್ದು ಮಶ್ರೂಮ್ ಪನ್ನೀರ್. ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಯಾಕಂದರೆ ಆರಾಮಿಲ್ಲದಕ್ಕೆ ಏನು ಮಗನೂ ವಾಶ್ ಮಾಡ್ತಿಲ್ಲ. ಎನಿವೆ ಥ್ಯಾಂಕ್ ಯು.